ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಣಿತಕಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮಾಡಲ್ ಕ್ವಶನ್ ಪೇಪರ್ 1 5 ಮಾರ್ಕ್ಸ್ ಕ್ವಶನ್ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಈಗ ಕ್ವಶನ್ ನಂಬರ್ 42 ಡಿಸ್ಕಸ್ ಮಾಡೋಣ. ಇಫ್ y ಈಸ್ ಈಕ್ವಲ್ ಟು 3 ಇಂಟು ಇ ಪವರ್ 2x ಪ್ಲಸ್ 2 ಇಂಟು ಇ ಪವರ್ 3x ಅಂತ ಕೊಟ್ಟಿದ್ದಾರೆ. ದೆನ್ ಏನು ಕೇಳಿದರೆ, ಪ್ರೂವ್ ದ್ಯಾಟ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ 5 ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 6y ಈಕ್ವಲ್ ಟು 0 ಅಂತ ಪ್ರೂವ್ ಮಾಡ್ರಿ ಅಂತ ಹೇಳಿದ್ದಾರೆ. ಓಕೆ, ಸೊ ಫಸ್ಟ್ ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಬರ್ಕೊಳ್ಳೋಣ. ಏನಿದೆ ನಮ್ಮ ಹತ್ರ ಇಲ್ಲಿ, y ಈಸ್ ಈಕ್ವಲ್ ಟು 3 ಇಂಟು ಇ ಪವರ್ 2x ಪ್ಲಸ್ 2 ಇಂಟು ಇ ಪವರ್ 3x. ಸೊ ಲೆಟ್ ಅಸ್ ಕಾಲ್ ದಿಸ್ ಇಸ್ ಈಕ್ವೇಶನ್ 1. ಓಕೆನಾ? ಸೊ ಈಗ ಡಿಫ್ರೆನ್ಶಿಯೇಟ್ ಮಾಡೋಣ. ಡಿಫ್ರೆನ್ಶಿಯೇಟ್ ಈಕ್ವೇಶನ್ 1 ವಿತ್ ರೆಸ್ಪೆಕ್ಟ್ ಟು x. ಸೊ ಈಗ y ಇರೋದೇನಾಗುತ್ತೆ, dy ಬೈ dx ಆಗುತ್ತೆ. ಸೊ 3 ಅನ್ನೋದು ಕೋಎಫಿಷಿಯಂಟು ಆಸ್ ಇಟ್ ಈಸ್ ಬರೆಯೋಣ. ಡೆರಿವೇಟಿವ್ ಆಫ್ ಇ ಪವರ್ 2x ಏನಾಗುತ್ತೆ, ಇ ಪವರ್ 2x ಆಗುತ್ತೆ. ಸೊ ಅಕಾರ್ಡಿಂಗ್ ಟು ಚೈನ್ ರೂಲ್ ನಾವೇನು ಮಾಡಬೇಕು, ಮತ್ತೆ ಈ 2x ಅನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇಂಟು 2 ಬರುತ್ತೆ. ಪ್ಲಸ್ 2 ಅನ್ನೋದು ಕೋಎಫಿಷಿಯಂಟು ಆಸ್ ಇಟ್ ಈಸ್ ಬರೆಯೋಣ. ಡೆರಿವೇಟಿವ್ ಆಫ್ ಇ ಪವರ್ 3x ಅಂದರೆ ಇ ಪವರ್ 3x ಇಂಟು 3 ಬರುತ್ತೆ. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಬರೆಯೋದಾದರೆ 2 3s 6 ಇಂಟು ಇ ಪವರ್ 2x ಪ್ಲಸ್ 3 2s 6 ಇಂಟು ಇ ಪವರ್ 3x ಆಗುತ್ತೆ. ಓಕೆ, ಸೊ ಇದನ್ನೆಂತ ಕರೆಯೋಣ, ಈಕ್ವೇಶನ್ 2 ಅಂತ ಕರೆಯೋಣ. ನಾವು ಡಿಫ್ರೆನ್ಸಿಯೇಟ್ ಈಕ್ವೇಶನ್ 2 ವಿತ್ ರೆಸ್ಪೆಕ್ಟ್ ಟು x. ಸೊ ಏನಾಗುತ್ತೆ, dy ಬೈ dx ಇರೋದು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಓಕೆ, ಇಲ್ಲಿ 6 ಅನ್ನೋದು ಕೋಎಫಿಷಿಯಂಟು, ಸೊ 6 ಹಂಗೆ ಬರೋಣ. ಡೆರಿವೇಟಿವ್ ಆಫ್ ಇ ಪವರ್ 2x ಅಂದರೆ ಇ ಪವರ್ 2x ಇಂಟು 2 ಆಗುತ್ತೆ. ಇಲ್ಲಿ 6 ಅನ್ನೋದು ಕೋಎಫಿಷಿಯಂಟು ಆಸ್ ಇಟ್ ಈಸ್ ಬರೆಯೋಣ. ಡೆರಿವೇಟಿವ್ ಆಫ್ ಇ ಪವರ್ 3x ಅಂದರೆ ಇ ಪವರ್ 3x ಇಂಟು 3 ಆಗುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಬರೆಯೋದಾದರೆ 2 ಇಂಟು 6 ಅಂದರೆ 12 ಇ ಪವರ್ 2x ಆಗುತ್ತೆ. ಪ್ಲಸ್ ಇಲ್ಲಿ 6 ಇಂಟು 3 ಅಂದರೆ 18 ಇ ಪವರ್ 3x ಆಗುತ್ತೆ. ಸೊ ಲೆಟ್ ಅಸ್ ಕಾಲ್ ದಿಸ್ ಆಸ್ ಈಕ್ವೇಶನ್ 3. ಸೊ ಈಗ ಎಲ್ ಎಚ್ ಎಸ್ ನ ಕನ್ಸಿಡರ್ ಮಾಡೋಣ. ಇಲ್ಲಿ ಕನ್ಸಿಡರ್ ಎಲ್ ಎಚ್ ಎಸ್. ಸೊ ಏನಿದೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ 5 ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 6 ಟೈಮ್ಸ್ ವೈ ಅಂತ ಕನ್ಸಿಡರ್ ಮಾಡೋಣ. ಓಕೆನಾ? ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ರೈಟ್ ಹ್ಯಾಂಡ್ ಸೈಡ್ ಬರಬೇಕು, ಹೌದಾ? ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಈಕ್ವೇಶನ್ 3 ಇದೆ. ಓಕೆ, ಸೊ ಏನಿದೆ, 12 ಇ ಪವರ್ 2x ಪ್ಲಸ್ 18 ಇ ಪವರ್ 3x ಅಂತ ಇದೆ. ಇಲ್ಲಿ ಮೈನಸ್ 5 ಟೈಮ್ಸ್ ಡಿ ವೈ ಬೈ ಡಿ ಎಕ್ಸ್. ಸೊ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಈಕ್ವೇಶನ್ 2 ನಲ್ಲಿದೆ. ಸೊ ಏನಿದೆ, 6 ಇಂಟು ಇ ಪವರ್ 2x ಪ್ಲಸ್ 6 ಇಂಟು ಇ ಪವರ್ 3x ಪ್ಲಸ್ 6 ಟೈಮ್ಸ್ ವೈ ಇದೆ. ಸೊ 6 ಇಂಟು, ಸೊ ವೈ ಅಂದರೆ ಇದೆ ಈಕ್ವೇಶನ್ 1 ಇದೆ. ಸೊ ಈಕ್ವೇಶನ್ 1 ಅಂದ್ರೆ ಏನು, ಇಲ್ಲಿ 3 ಇಂಟು ಇ ಪವರ್ 2x ಪ್ಲಸ್ 2 ಇಂಟು ಇ ಪವರ್ 3x. ಓಕೆ, ಸೊ ಇದನ್ನೀಗ ಸಿಂಪ್ಲಿಫೈ ಮಾಡೋಣ. 12 ಇ ಪವರ್ 2x ಪ್ಲಸ್ 18 ಇ ಪವರ್ 3x. ಈ ಮೈನಸ್ 5ನ ಎರಡು ಟರ್ಮ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 30 ಇಂಟು ಇ ಪವರ್ 2x. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ 30 ಇ ಪವರ್ 3x ಆಗುತ್ತೆ. ಪ್ಲಸ್ ಇಲ್ಲಿ 6ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ 6 3s 18 ಇ ಪವರ್ 3x ಪ್ಲಸ್ 6 2s 12 ಇ ಪವರ್ 3x ಆಗುತ್ತೆ. ಓಕೆ, ಇಲ್ಲಿ 12 ಟೈಮ್ಸ್ ಇ ಪವರ್ 3x, ಇಲ್ಲಿ 18 ಟೈಮ್ಸ್ ಇ ಪವರ್ 3x ಅಂದರೆ ಎಷ್ಟಾಯಿತು, 30 ಟೈಮ್ಸ್ ಇ ಪವರ್ 3x ಆಗುತ್ತೆ. ಇಲ್ಲಿ ನೆಕ್ಸ್ಟ್ 12 ಟೈಮ್ಸ್ ಇ ಪವರ್ 2x 18 ಟೈಮ್ಸ್, ಒಂದು ನಿಮಿಷ ಸಾರಿ, ಇಲ್ಲಿ 2x ಆಗಬೇಕಿದೆ. ಸೊ 18 ಟೈಮ್ಸ್, ಓಕೆ, 6 3s 18 ಇ ಪವರ್ 2x ಅದ. ಓಕೆ, ಇಲ್ಲಿ 18 ಟೈಮ್ಸ್ ಇ ಪವರ್ 2x, ಇಲ್ಲಿ 12 ಟೈಮ್ಸ್ ಇ ಪವರ್ 2x ಅಂದರೆ 30 ಟೈಮ್ಸ್ ಇ ಪವರ್ 2x ಆಗುತ್ತೆ. ಸೊ ಇಲ್ಲಿ ಏನೇನಿದೆ, ಮೈನಸ್ 30 ಟೈಮ್ಸ್ ಇ ಪವರ್ 2x minus 30 times e power 3x ಇದೆ. So one positive negative get cancel, again here positive negative get cancel. So finally
ನಮ್ಗೆ ಏನು ಬರುತ್ತೆ 0 ಬರುತ್ತೆ. ದಟ್ ಈಸ್ ದ ರಿಕ್ವೈರ್ಡ್ RHS. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 43 ನೋಡೋದಾದ್ರೆ, ಫೈಂಡ್ ದ ಇಂಟಿಗ್ರಲ್ ಆಫ್ 1 divided by square root of a square minus x square with respect to x, and hence evaluate integration dx divided by square root of 25 minus x square ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಇದರ ಇಂಟಿಗ್ರಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. ಸೊ ದಟ್ ಈಸ್ ಲೆಟ್ I is equal to integration 1 divided by square root of a square minus x square into dx ಅಂತ ಬರೆಯೋಣ. ಓಕೆನಾ? Now put x is equal to a sin theta. Okay, now let us differentiate with respect to theta. So again ಬರುತ್ತೆ ನಮಗೆ dx by d theta is equal to, ಇಲ್ಲಿ ಏನದೇನೋ ಕೋಎಫಿಷಿಯಂಟ್, ಡೆರಿವೇಟಿವ್ ಆಫ್ ಸೈನ್ ಥೀಟಾ ಏನಾಗುತ್ತೆ ಕಾಸ್ ಥೀಟಾ ಆಗುತ್ತೆ. ಹೌದಾ? ಸೊ ಇಟ್ ಇಂಪ್ಲಾಯ್ಸ್ dx ಏನಂತ ಬರೀಬೋದು a cos theta into d theta ಅಂತ ಬರೀಬೋದು. ಸೊ ಅವಾಗ ಏನಾಗುತ್ತೆ I is equal to integration 1 divided by square root of a square minus x square ಇದೆ. ಸೊ x ಅಂದ್ರೆ ಇಲ್ಲಿ a sin theta ಇದೆ. ಸೊ x square ಅಂದ್ರೆ ಏನಾಗುತ್ತೆ a square sin square theta ಆಯ್ತು. ಓಕೆ, dx ಅಂದ್ರೆ ಏನು ಬರೀಬೇಕು ಇಲ್ಲಿ ನಾವು a ಇಂಟು, ಓಕೆ ಇಲ್ಲಿ dx ಬದಲು ಏನು ಬರೆಯೋಣ a cos theta into d theta ಅಂತ ಬರೆಯೋಣ. ಓಕೆ, ಸೊ ದಟ್ ಈಸ್ I is equal to integration a cos theta divided by square root of, ಸೊ ಈಗ ಎರಡರಲ್ಲಿ ಏನು ಕಾಮನ್ ಇದೆ a ಸ್ಕ್ವೇರ್ ಕಾಮನ್ ಇದೆ. ಸೊ a ಸ್ಕ್ವೇರ್ ಕಾಮನ್ ತೆಗೆದ್ರೆ ನೋಡುತ್ತೆ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇಂಟು ಡಿ ಥೀಟಾ ಉಳಿಯುತ್ತೆ. ಓಕೆ, ಸೊ ಹಂಗಂದ್ರೆ I is equal to integration a cos theta divided by, ಇಲ್ಲಿ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ 1 ಮೈನಸ್ ಸೈನ್ ಸ್ಕ್ವೇರ್ ಆದ್ರೆ ಏನಂತ ಬರೀಬೋದು ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೀಬೋದು ಇಂಟು ಡಿ ಥೀಟಾ ಆಗುತ್ತೆ. ಸೊ I is equal to integration a cos theta divided by, ಇಲ್ಲಿ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಇದೆ. ಸೊ ಇಲ್ಲಿ a ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾನ a ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಅಂತ ಬರೀಬೋದು. ಅವಾಗ ಸ್ಕ್ವೇರ್ ಸ್ಕ್ವೇರ್ ಟು ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ ನಮಗೆ a ಕಾಸ್ ಥೀಟಾ ಇಂಟು ಡಿ ಥೀಟಾ ಉಳಿಯುತ್ತೆ. ನಾವು a ಗೆಟ್ ಕ್ಯಾನ್ಸಲ್, ಕಾಸ್ ಥೀಟಾ ಗೆಟ್ ಕ್ಯಾನ್ಸಲ್. ಸೊ ರಿಮೈನಿಂಗ್ ನಮ್ಗೆ ಏನು ಉಳಿಯುತ್ತೆ 1 ಉಳಿಯುತ್ತೆ. ಓಕೆನಾ? ಸೊ ಹಂಗಂದ್ರೆ ಸೊ ಇಲ್ಲಿ ಏನು ಉಳಿಯುತ್ತೆ ಈಗ I is equal to, ನಿಮಿಷ, ಸೊ ಇಲ್ಲಿ I is equal to integration of 1 into d theta ಉಳಿಯುತ್ತೆ. ಓಕೆ, ಸೊ ಇಂಟಿಗ್ರೇಷನ್ ಆಫ್ 1 ವಿತ್ ರೆಸ್ಪೆಕ್ಟ್ ಟು ಥೀಟಾ ಅಂದ್ರೆ ಏನಾಗುತ್ತೆ ಥೀಟಾ ಆಗುತ್ತೆ. ಸೊ I is equal to ಥೀಟಾ ಆಯ್ತು. ಓಕೆ, ಥೀಟಾ ಪ್ಲಸ್ ಸಿ ಅಂತ ಬರೀಬೋದು. ಇಲ್ಲಿ x is equal to a sin theta ಅಂತ ತಗೊಂಡಿದ್ವಲ್ವಾ. ಸೊ ಹಂಗಂದ್ರೆ ಸೈನ್ ಥೀಟಾನ ಏನಂತ ಬರೀಬೋದು x by a ಅಂತ ಬರೀಬೋದು. ಇಟ್ ಇಂಪ್ಲೈಸ್ ನಮ್ಗೆ ಏನ್ ಬೇಕು ಥೀಟಾ ಬೇಕು. ಸೊ ಥೀಟಾ ಅಂದ್ರೆ ಏನಾಗುತ್ತೆ ಸೈನ್ ಇನ್ವರ್ಸ್ x by a ಆಗುತ್ತೆ. ಓಕೆ, ಸೈನ್ ಇನ್ವರ್ಸ್ x by a. ಸೊ ಹಂಗಂದ್ರೆ I is equal to ಏನಾಯ್ತು ಇಲ್ಲ ನಮ್ಗೆ ಈಗ ಸೈನ್ ಇನ್ವರ್ಸ್ x by a ಪ್ಲಸ್ ಸಿ ಆಯ್ತು. ಓಕೆ, ಅಂಡ್ ಇನ್ನೊಂದು ಎವ್ಯಾಲ್ಯೂಯೇಟ್ ಮಾಡಕ್ ಕೊಟ್ಟಿದ್ದಾರೆ. ಸೊ ಏನ್ ಕೊಟ್ಟಿದ್ದಾರೆ ಇಲ್ಲಿ ಎವ್ಯಾಲ್ಯೂಯೇಟ್ ಮಾಡಕ್ಕೆ ಇಂಟಿಗ್ರೇಷನ್ 1 divided by square root of 25 minus x square into dx ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನೇನಂತ ಬರೀಬೋದು ಇಂಟಿಗ್ರೇಷನ್ ಆಫ್ 1 divided by square root of 25 ಏನಂತ ಬರೀಬೋದು 5 square minus x square into dx ಅಂತ ಬರೀಬೋದು. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಇಂಟಿಗ್ರೇಷನ್ 1 divided by a square minus x square. ಹಂಗಂದ್ರೆ a ಪ್ಲೇಸ್ ಅಲ್ಲಿ ಏನಿದೆ 5 ಇದೆ. ಸೊ ಇದು ರಿಸಲ್ಟ್ ಏನಾಗುತ್ತೆ ನಮಗೆ ಸೈನ್ ಇನ್ವರ್ಸ್ x divided by 5 plus c ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಐ ಹೋಪ್ ಈ ಒಂದು ಕ್ವಶನ್ಸ್ ನಿಮಗೆ ಅರ್ಥ ಆಗಿದ್ದಾವೆ ಅಂತ ಅನ್ಕೊಂತೀನಿ. ಸೊ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ನಮ್ಮ ಗಣಿತ ಕಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.